ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವೆ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನೂ ಸಹ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಏನಾದ್ರೂ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಎರಡನ್ನೂ ಸಹ ಫಾಲೋ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.86% ಅಥವಾ 206 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಇಲ್ಲದೆ ಇರಬಹುದು, ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 0.91% ಅಥವಾ 700 ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಕಳೆದ ವಾರ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದು ಹೆಡ್ಲೈನ್ ಇಂಡೆಕ್ಸಸ್ ಗಳಲ್ಲಿ. ಇನ್ನು ಪೋರ್ಟ್ಫೋಲಿಯೋಗಳ ಲೆವೆಲ್ಗೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. 2, 3, 4% ವರೆಗೂ ಕೂಡ ಅಪ್ ಆಗಿದ್ದಾವೆ ಓವರ್ ಆಲ್ ಪೋರ್ಟ್ಫೋಲಿಯೋಗಳು. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಕಳೆದ ವಾರ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಈ ವಾರ ಜಸ್ಟ್ 4 ದಿನ ಅಷ್ಟೇ ಓಪನ್ ಇದ್ದು. ಶುಕ್ರವಾರ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು. ಹಾಗಾಗಿ 2ನೇ ತಾರೀಕು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣುತ್ತೆ. ನೋಡಬಹುದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಮೋರ್ ದನ್ 2% ಅಥವಾ 1000 ಪಾಯಿಂಟ್ಸ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಧ್ಯೆ ಇನ್ನೂ ಚೆನ್ನಾಗಿ ಹೋಗಿತ್ತು, ಅಲ್ಲಿಂದ ಒಂದಷ್ಟು ಡೌನ್ ಕೂಡ ಆಯ್ತು. ಬಟ್ ಸ್ಟಿಲ್ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಅಥವಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಗ್ಬಹುದು, ಎರಡು ಕಡೆ ಪಾಸಿಟಿವ್ ಮೊಮೆಂಟಮ್ ಕಳೆದ ವಾರ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಎಲ್ಲರ ಕಣ್ಣಿರೋದು US ಹಾಗೂ ಇರಾನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ. ಮಾತುಕತೆಗಳು ಒಂದು ಹಂತದ ಮಾತುಕತೆಗಳಿಗಾಗಲೇ ಶುರುವಾಗಿದ್ದಾವೆ. ಜೊತೆಗೆ 2ನೇ ಹಂತದಲ್ಲಿ ಮಾತುಕತೆಗಳು ನಡೆಯೋದಕ್ಕೆ ಮಧ್ಯೆ ಒಂದಷ್ಟು ಸಮಸ್ಯೆಗಳಾದವು. ಹಾಗಾಗಿ ಇರಾನ್ ನಾವು ಡೈರೆಕ್ಟ್ ಮಾತುಕತೆಗಳಲ್ಲಿ ಇನ್ವಾಲ್ವ್ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತು. ಹಾಗಾಗಿ ಇಂಡೈರೆಕ್ಟ್ ಆಗಿ ಅಂದ್ರೆ ಮೀಡಿಯೇಟರ್ಸ್ ಗಳ ಮೂಲಕ ಮಾತುಕತೆಗಳು ಮುಂದುವರಿತಿದ್ದಾವೆ. ಹಾಗೆ ಇನ್ನು ಕೆಲವು ಸುದ್ದಿಗಳು ಬರ್ತಾ ಇದ್ದಾವೆ. ಈ ವಾರ ಮೇ ಬಿ ಇಸ್ಲಾಮಾಬಾದ್ ಅಲ್ಲಿ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಮುಂದುವರಿಬಹುದು ಅಂತ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅವು ಸಾಧ್ಯ ಆಗುತ್ತೆ ಅಂತ. ಜೊತೆಗೆ ಮೊನ್ನೆ ಖಮೇನಿ ಅಂತ್ಯಕ್ರಿಯೆ ಕೂಡ ಇರಾನ್ ಮಾಡಿ ಮುಗಿಸಿದೆ. ಆಸ್ ಯೂಶುವಲ್ ಮುಸ್ತಫಾ ಖಮೇನಿಯಲ್ಲಿ ಬಂದಿಲ್ಲ, ಅವರ ಅನುಪಸ್ಥಿತಿಯಲ್ಲೇ ಅಂತ್ಯಕ್ರಿಯೆ ಕೂಡ ನಡೆದಿದೆ. ಆನಂತರ ಇರಾನ್ ಇಂದ ಈ ಸುದ್ದಿ ಬರ್ತಾ ಇದೆ. ನೋಡಬಹುದು ಇರಾನ್ ಟು ಚಾರ್ಜ್ ಸರ್ವಿಸ್ ಫೀಸ್ ಫಾರ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಟ್ರಾನ್ಸಿಟ್ ಪ್ರಾಮಿಸಸ್ ಸ್ಪೆಷಲ್ ಟ್ರೀಟ್ಮೆಂಟ್ ಫಾರ್ ಅಲೈಸ್. ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಏನೋ ಮೂವ್ಮೆಂಟ್ಸ್ ನೋಡಲಿಕ್ಕೆ ಸಿಗುತ್ತೆ ಶಿಪ್ ಗಳದು, ಅದಕ್ಕೆ ಸರ್ವಿಸ್ ಫೀಸ್ ಚಾರ್ಜ್ ಮಾಡೋ ಬಗ್ಗೆ ಮತ್ತೆ ಮಾತಾಡ್ತಾ ಇದೆ ಇರಾನ್. ಜೊತೆಗೆ ತನ್ನ ಮಿತ್ರ ದೇಶಗಳೇನಿದ್ದಾವೆ, ಅಲೈಸ್ ಏನಿದ್ದಾರೆ, ಅವರುಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದೆ. ಇದಕ್ಕೆ ಅಮೆರಿಕ ಯಾವಾಗ್ಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಖಂಡಿತ ಇದು ವಿರೋಧ ವ್ಯಕ್ತಪಡಿಸುವಂತದ್ದು. ಯಾಕಂದ್ರೆ ಅದೇನು ಇರಾನ್ಗೆ ಸೇರಿದ್ದಲ್ಲ, ಅಲ್ಲಿನ ಸಮುದ್ರ ಮಾರ್ಗ. ಬಟ್ ಅವ್ರ ಹತ್ರ ಇರುವಂತ ಒಂದೇ ಒಂದು ಅಸ್ತ್ರ ಅಂದ್ರೆ ಡ್ರೋನ್ ಮೂಲಕ ಅಲ್ಲಿ ಓಡಾಡುವಂತ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಶಿಪ್ಪಿಂಗ್ ಕಂಪನೀಸ್ ರಿಸ್ಕ್ ಅನ್ನ ಬೇರ್ ಮಾಡಬೇಕಾಗುತ್ತೆ. ಹಾಗೆ ಇನ್ಶೂರೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದೇ ಒಂದು ಲೆವರೇಜ್ ಅನ್ನ ಬಳಸ್ಕೊಂಡವರು ಈ ರೀತಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಸರ್ವಿಸ್ ಫೀಸ್ ಕೂಡ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲೈಸ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅಮೆರಿಕ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಕಾದು ನೋಡ್ಬೇಕಾಗಿದೆ. ಮಾತುಕತೆಗಳಾದ್ರೆ ಮೇ ಬಿ ಇದಕ್ಕೆಲ್ಲ ಒಂದು ಅಂತ್ಯ ಸಿಗುತ್ತೆ. ಬಟ್ ಮಾತುಕತೆಗಳು ಯಾವತ್ತು ಫೈನಲ್ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಅನ್ಸರ್ಟನಿಟೀಸ್ ಮುಂದುವರಿಯುತ್ತೆ. ಈ ಎಲ್ಲ ಅನ್ಸರ್ಟನಿಟೀಸ್ ನಡುವೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸದ್ಯದ ಮಟ್ಟಿಗಂತೂ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ. 72, 73 ಈ ರೇಂಜ್ ಅಲ್ಲಿ ಇದೆ. 70s ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ ಕೇಸ್ ಅದಕ್ಕಿಂತ ಇನ್ನೂ ಕೆಳಗಡೆ ಬಂದ್ರೆ ಇನ್ನೂ ಒಳ್ಳೆ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೆ. ಸದ್ಯದ ಮಟ್ಟಿಗೆ 72 ರೇಂಜ್ ಅಲ್ಲಿ ಇದೆ. ನೋಡೋಣ, ಇದನ್ನು ಕೂಡ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಈ ವಾರ ಪೂರ್ತಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಏನು ಬೇರೆ ಸುದ್ದಿಗಳ ಕಡೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ಕಂಡೀಷನ್ಸ್ ಇರುತ್ತೆ. ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇತರೆ ಇವೆಂಟ್ ಗಳ ಕಡೆ ಬಂದ್ರೆ ಕಳೆದ FOMC ಮೀಟಿಂಗ್ ನ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ. ಈ ವಾರದಲ್ಲಿ 8ನೇ ತಾರೀಕು ಅಂದ್ರೆ ಬುಧವಾರ ಮಿನಿಟ್ಸ್ ರಿಲೀಸ್ ಆಗುತ್ತೆ. ಬುಧವಾರ ನೈಟ್ ರಿಲೀಸ್ ಆಗುತ್ತೆ. ಅಂದ್ರೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿತ್ತು, ರೇಟ್ ಹೈಕ್ ಬಗ್ಗೆ ಎಷ್ಟು ಜನ ಮೆಂಬರ್ಸ್ ಸಪೋರ್ಟ್ ಮಾಡಿದ್ರು, ರೇಟ್ ಕಟ್ ಬಗ್ಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು, ನ್ಯೂಟ್ರಲ್ ಯಾರು ಸಪೋರ್ಟ್ ಮಾಡಿದ್ರು, ಇನ್ನು ಗ್ರೋತ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಏನೆಲ್ಲ ಡಿಸ್ಕಷನ್ಸ್ ಆಗಿತ್ತು ಅನ್ನೋದು ಮಿನಿಟ್ಸ್ ಅಲ್ಲಿ ರಿಲೀಸ್ ಆಗುತ್ತೆ. ಆಲ್ಮೋಸ್ಟ್ ಬುಧವಾರ ನೈಟ್ ರಿಲೀಸ್ ಆಗುತ್ತೆ. ಅದರ ಇಂಪ್ಯಾಕ್ಟ್ ಏನಾದ್ರೂ ಆಗೋದಾದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಗುರುವಾರ ನೋಡ್ಲಿಕ್ಕೆ ಸಿಗಬಹುದು. ಬಟ್ ಚಾನ್ಸಸ್ ಕಡಿಮೆ. ಬಟ್ ಸ್ಟಿಲ್ ಇದ್ರ ಮೇಲೆ ಗಮನ ಇರುತ್ತೆ ಮಾರ್ಕೆಟ್. ಯಾಕಂದ್ರೆ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಅಂತ. ಜೊತೆಗೆ ರೇಟ್ ಹೈಕ್ಸ್ ಪ್ರಾಬಬಿಲಿಟಿ ಬಗ್ಗೆ ಜಾಸ್ತಿ ಏನಾದ್ರೂ ಡಿಸ್ಕಷನ್ಸ್ ಆಗಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ IT ಸೆಕ್ಟರ್ ರಿಯಾಕ್ಟ್ ಮಾಡಬಹುದು. ಯಾಕಂದ್ರೆ IT ಸೆಕ್ಟರ್ ಗೆ ರೇಟ್ ಹೈಕ್ ಆಗೋದು ಒಳ್ಳೆ ಸುದ್ದಿ ಅಲ್ಲ, ರೇಟ್ ಕಟ್ ಆಗೋದು ಒಳ್ಳೆ ಸುದ್ದಿ. ಹಾಗಾಗಿ ಫೋಕಸ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಸಿಗುವಂತಹ ಸಾಧ್ಯತೆಗಳಿರುತ್ತೆ.
ಬಟ್ ನೋಡೋಣ, ಯಾಕಂದ್ರೆ ಪರಿಸ್ಥಿತಿಗಳು ಬದಲಾಗಿದ್ದಾವೆ. ಲಾಸ್ಟ್ ಮೀಟಿಂಗ್ ಆದ ನಂತರ ಸಾಕಷ್ಟು ಪರಿಸ್ಥಿತಿಗಳು ಬದಲಾಗಿದ್ದಾವೆ. US ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ, ಕ್ರೂಡ್ ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಆ ಎಲ್ಲ ರೀಸೆಂಟ್ ಡೆವಲಪ್ಮೆಂಟ್ಸ್ ನ ಕಾರಣಕ್ಕೆ ರಿಯಾಕ್ಟ್ ಮಾಡದೇನೂ ಇರ್ಬೋದು. ಬಟ್ ಫೋಕಸ್ ಅಂತೂ ಇದ್ದೇ ಇರುತ್ತೆ FOMC ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಅಂತ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ, ಬ್ರಾಡರ್ ಮಾರ್ಕೆಟ್ ಅಲ್ಲಿ ಬೆಂಚ್ ಮಾರ್ಕ್ ಇಂಡೈಸಸ್ ಗಳು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಖಂಡಿತ ಈ ವಾರ. ಬಟ್ ಸ್ಮಾಲ್ ಕ್ಯಾಪ್ಸ್ ಇನ್ನು ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ. ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಆ ಮೊಮೆಂಟಮ್ ಈ ವಾರ ಕೂಡ ಕಂಟಿನ್ಯೂ ಆಗುತ್ತಾ ಅಂತ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂತ ಹಲವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿಗಳು ಕೂಡ ಅದೇ ರೀತಿ ಕಾಣ್ತಾ ಇದಾವೆ. ಯಾಕಂದ್ರೆ AI ಕಾರಣಕ್ಕೆ ಏನು ಇನ್ವೆಸ್ಟರ್ಸ್ ಬೇರೆ ಬೇರೆ ಮಾರ್ಕೆಟ್ ಗಳ ಕಡೆ ಹೋಗಿದ್ರು, ಈಗ ಸ್ವಲ್ಪ ಅಲ್ಲಿಂದ ಬೇರೆ ಕಡೆ ಕೂಡ ಶಿಫ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಆ ಫ್ಲೋ ಏನಾದ್ರೂ ಭಾರತಕ್ಕೆ ಬರುತ್ತಾ? ಈಗಾಗಲೇ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಪರ್ಫಾರ್ಮ್ ಮಾಡ್ತಿರೋದು ನೋಡಿದ್ರೆ ಮೇ ಬಿ ಸೆಲೆಕ್ಟಿವ್ ಸ್ಟಾಕ್ ಗಳಲ್ಲಿ ಹೂಡಿಕೆ ಬರ್ತಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಔಟ್ ಪರ್ಫಾರ್ಮೆನ್ಸ್ ಈ ವಾರ ಕೂಡ ಮುಂದುವರಿಬಹುದು, ಕಳೆದ ವಾರದ ತರನೇ ನೋಡೋಣ. ಇದೇ ಕಾರಣಕ್ಕೆ ನಮ್ಮ ಪೋರ್ಟ್ಫೋಲಿಯೋಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಬ್ರಾಡರ್ ಮಾರ್ಕೆಟ್ ಅಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲದೆ ಇದ್ರು, ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಕಳೆದ 3 ವಾರಗಳಿಂದ. ಈ ಕಡೆ ಫೋಕಸ್ ಮಾಡಬೇಕಾಗತ್ತೆ ನಾವು. ಇನ್ನು ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ, ಈ ವಾರದಿಂದ ರಿಸಲ್ಟ್ ಸೀಸನ್ ಶುರುವಾಗ್ತಾ ಇದೆ. ಈಗಾಗಲೇ ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋನ ಕವರ್ ಮಾಡಿದ್ದೀನಿ. ಮಾರ್ಕೆಟ್ ಹಬ್ಬ ಅಂತ ಶಾರ್ಟ್ ಕಟ್ ಅನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲಿದೆ, ಆ ವಿಡಿಯೋ ನೋಡಬಹುದು. ಇಲ್ಲಿದೆ, ಮಾರ್ಕೆಟ್ ಹಬ್ಬ ಶುರುವಾಗ್ತಿದೆ ಅಂತ. ಈ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ಒಂದಷ್ಟು ಒಳ್ಳೆ ಇನ್ಪುಟ್ಸ್ ಸಿಗುತ್ತೆ. ರಿಸಲ್ಟ್ಸ್ ಶುರುವಾಗ್ತಿದೆ. ರಿಸಲ್ಟ್ ನ ಮೇಲೆ ನಾವು ಗಮನವನ್ನು ಇಡಬೇಕಾಗುತ್ತೆ. ಮೇಜರ್ ಕಂಪನಿಗಳ ರಿಸಲ್ಟ್ 9ನೇ ತಾರೀಕಿಂದ ಶುರುವಾಗುತ್ತೆ. ಆನಂದ್ ರತಿ ಇದೆ, GM ಬ್ರೇವರೀಸ್, TCS, ಈ ಕಂಪನಿಗಳು, ಇವುಗಳ ಮೇಲೆ ಗಮನ ಇಡಿ. ಟಾಪ್ ಕಂಪನಿಗಳ ರಿಸಲ್ಟ್ಸ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಅದರ ಪ್ರಭಾವ ಮಾರ್ಕೆಟ್ ನ ಮೇಲೂ ಕೂಡ ಬೀಳುತ್ತೆ. Q1 ಸೀಸನ್ ಅಫಿಷಿಯಲಿ ಈ ವಾರದಿಂದ ಶುರುವಾಗ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ, ಏನಾದ್ರು ರೇಟಿಂಗ್ ಗೆ ಕಾರಣ ಆಗುತ್ತಾ ಈ ಸೀಸನ್ ಆದ್ರೂ ಅಂತ. ಇನ್ನು FIS DIS ಡೇಟಾ ಮೇಲೆ ಕೂಡ ನಾವು ಕಣ್ಣಿಟ್ಟಿರಬೇಕಾಗುತ್ತೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು, FIS 1355 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ದ ಸೇಮ್ ಟೈಮ್ DIS 1953 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಬಟ್ FIS ಫ್ಲೋ ಬಂದಿದೆ. ಜೊತೆಗೆ ಇತ್ತೀಚೆಗೆ ಅವರ ಸೆಲ್ಲಿಂಗ್ ಕೂಡ ಕಡಿಮೆ ಆಗಿದೆ. ಅದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಂತ್ಲಿ ಫ್ಲೋಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. ಮಾರ್ಚ್ ಅಲ್ಲಿ 1,22,000 ಕೋಟಿ ಸೆಲ್ ಮಾಡಿದ್ರು. ನಂತರ ಏಪ್ರಿಲ್ ಅಲ್ಲಿ 70,000 ಕೋಟಿ, ಮೇ ನಲ್ಲಿ 55,000, ಈಗ ಅಂದ್ರೆ ಜೂನ್ ಅಲ್ಲಿ 49,000 ಕೋಟಿ. ಅವರ ಸೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ಸ್ಲೋ ಆಗಿದೆ. ಸೆಲ್ ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ, ಬಟ್ ಸ್ಲೋ ಆಗಿದೆ. ಏನಾದ್ರೂ ವಾಪಸಾತಿ ಶುರುವಾಗುತ್ತಾ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ FIS DIS ಆಕ್ಟಿವಿಟಿ ಮೇಲೆ ಕಣ್ಣಿರ್ಬೇಕಾಗುತ್ತೆ, ಎಸ್ಪೆಷಲಿ FIS. ಯಾಕಂದ್ರೆ DIS ಅಂತೂ ಬೈ ಮಾಡ್ತಾನೆ ಇದ್ದಾರೆ, FIS ಸೆಲ್ ಮಾಡ್ತಾ ಇದ್ರು. ಅವ್ರೇನಾದ್ರು ನೆಟ್ ಬಯರ್ಸ್ ಆಗ್ತಾರ ಅಂತ, ಅದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಟ್ ಬಯರ್ಸ್ ಆದ್ರೆ ನಮ್ಮ ರೂಪಿ ಕೂಡ ಡಾಲರ್ ಎದುರುಗಡೆ ಒಂದಷ್ಟು ಸ್ಟ್ರೆಂಥನ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದರ ಮೇಲೆ ನಮ್ಮ ಗಮನ ಇಡಬೇಕಾಗುತ್ತೆ. ಇನ್ನು ರೂಪಿ ಸದ್ಯದ ಮಟ್ಟಿಗೆ 95.22 ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ವಾರ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಲ್ಲ ರೂಪಿಯಲ್ಲಿ ಹಿಂದಿನ ವಾರ ತರ. ಬಟ್ ನೋಡೋಣ ಇವಾಗ ಏನಾದ್ರೂ ಬದಲಾವಣೆ ಆಗುತ್ತೆ. ಇನ್ ಕೇಸ್ FIS ಕಮ್ ಬ್ಯಾಕ್ ಮಾಡಿದ್ರೆ ಮೇ ಬಿ ಅದು ಒಂದಷ್ಟು ಪಾಸಿಟಿವ್ ಆಗ್ಬೋದು. ಲೆಟ್ಸ್ ಸಿ. ಇನ್ನು ಗೋಲ್ಡ್ ಕಳೆದ ವಾರ ಒಂದಷ್ಟು ರಿಕವರ್ ಆಯ್ತು. ನೋಡಬಹುದು, ಆಲ್ಮೋಸ್ಟ್ 1,44,000 ತನಕ ಹೋಗಿದ್ದು ಒಳ್ಳೆ ರಿಕವರಿ ಆಗಿದೆ. ಬಟ್ ಸ್ಟಿಲ್ ಇನ್ನು ಸಾಕಷ್ಟು ರಿಕವರ್ ಆಗ್ಬೇಕಾಗಿದೆ. ಗೋಲ್ಡ್ ಕಡೆ ಕೂಡ ಗಮನ ಇಡಬಹುದು, ಯಾವ ರೀತಿ ಇರುತ್ತೆ ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ, ಈ ವಾರ 2 IPOಗಳು ಓಪನ್ ಆಗುತ್ತೆ. 2 IPOಗಳು ಲಿಸ್ಟ್ ಆಗ್ತಾ ಇದೆ. ಆಸ್ತಾ ಸ್ಪಿಂಟೆಕ್ಸ್ ಹಾಗೂ ನ್ಯಾಕ್ ಪ್ಯಾಕೇಜಿಂಗ್ 2 ಕಂಪನಿಗಳ ಲಿಸ್ಟಿಂಗ್ ಇರುತ್ತೆ. ಇನ್ನು ಕುಸುಮ್ಗರ್ ಹಾಗೂ ಲೇಸರ್ ಪವರ್ ಅಂಡ್ ಇನ್ಫ್ರಾ 2 IPOಗಳು ಈ ವಾರದಲ್ಲಿ ಓಪನ್ ಆಗ್ತಾ ಇದೆ. ಇವುಗಳ ಮೇಲೂ ಕೂಡ ಗಮನ ಇಟ್ಟಿರಬಹುದು, ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ, ಮೆಜಾರಿಟಿ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಏನು ಗುಜರಾತ್ ಇಂಜೆಕ್ಟ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ನ ಕಂಪನಿ 1 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 8th ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಇನ್ನು ಗೋಲ್ಡಿಯಂ ಇಂಟರ್ನ್ಯಾಷನಲ್ ನ ಬೋನಸ್ ಇಶ್ಯೂ ಇದೆ. 1:3 ರೇಷಿಯೋದಲ್ಲಿ 3 ಶೇರ್ಗಳಿದ್ರೆ 1 ಶೇರ್ ಅನ್ನು ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ನಂತರ ಹಿಂದೂಸ್ತಾನ್ ಇನ್ಸುಲೇಟರ್ಸ್ ನ ಬೋನಸ್ ಇಶ್ಯೂ ಇದೆ 2:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡುತ್ತೆ. ಇನ್ನು ಮಂಗಳಂ ವರ್ಲ್ಡ್ ವೈಡ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತದ್ದು 1 ರೂಪಾಯಿ ಆಗ್ತಿದೆ ಫೇಸ್ ವ್ಯಾಲ್ಯೂ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪೇಜ್ ಕೂಡ ಇದೆ. 2 ಕಂಪನಿಗಳು ಡಿವಿಡೆಂಡ್ ಇದೆ. ಮೆಜಾರಿಟಿ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಈ ಸ್ಟಾಕ್ ಗಳನ್ನು ಸಹ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.